ಕೋಪ ಎಲ್ಲರಿಗೂ ಬರುತ್ತೆ. ಕೆಲವರು ತೋರಿಸಿಕೊಳ್ಬೋದು, ಇನ್ನು ಕೆಲವರು ತಡೆದುಕೊಳ್ಳಬಹುದು. ಕೋಪ ತೋರಿಸುವವರೆಲ್ಲ ತುಂಬ ಪ್ರೀತಿಸ್ತಾರೆ ಅಂತ ಅರ್ಥ ಅಲ್ಲ. ಕೆಲವರಿಗೆ ಕೋಪವು ಸತ್ಯ ಹೇಳಿದಾಗ, ಅಹಂಕಾರಕ್ಕೆ ಪೆಟ್ಟಾದಾಗ, ತಮ್ಮ ಸ್ವಾರ್ಥಕ್ಕಾಗಿ ಬರುತ್ತೆ. ಕೋಪ ಮಾಡಿಕೊಂಡ ವ್ಯಕ್ತಿಯ ಕೋಪ ಒಳ್ಳೆಯದು, ಮತ್ತು ಕೋಪ ಮಾಡಿಕೊಂಡ ಸಮಯ ಬಿಟ್ಟು ಉಳಿದ ಸಮಯವನ್ನು ಅವನು ನಿಮ್ಮನ್ನು ಪ್ರೀತಿಸ್ತಾನೆ ಅನಿಸಿದರೆ ಅವನನ್ನು ತಿರಸ್ಕಾರ ಮಾಡಬೇಡಿ. ಯಾಕಂದರೆ ಅವರಿಗೆಷ್ಟೇ ಕೋಪವಿದ್ರೂ ನಿಮ್ಮನ್ನು ಪ್ರೀತಿಸ್ಬೋದು. ಸಂಕಷ್ಟ ಬಂದಾಗಲೇ ಸಂಬಂಧಗಳ ತೂಕ ಗೊತ್ತಾಗುತ್ತದೆ. ದ್ವೇಷಿಸುವವರು ತುಂಬ ಮಂದಿ ನಮ್ಮ ಇದ್ದಾಗ ಪ್ರೀತಿಸುವವರ ಮಹತ್ವ ಗೊತ್ತಾಗುತ್ತದೆ. ಎಲ್ಲರೂ ನನ್ನನ್ನು ನೋಯಿಸಿದ್ರು, ತಪ್ಪಾಗಿ ನನ್ನ ಬಗ್ಗೆ ಮಾತಾಡಿದ್ರು, ಆದರೆ ನೀವು ನನ್ನ ಮನಸ್ಸು ಇದ್ದಾಗೆ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಅಂತ ಯಾರ ಬಗ್ಗೆ ಅದು ನಮಗೆ ಅನಿಸಿದ್ದೆ ಅಂದರೆ ಎಷ್ಟು ಖುಷಿ ಆಗ್ತದೆ. ಅಂಥ ವ್ಯಕ್ತಿಗಳು ಮಾತ್ರವೇ ಇಲ್ಲಿಯವರೆಗೆ ನಮ್ಮನ್ನು ಪ್ರೀತಿಸ್ತಾ ಇದ್ದದ್ದು. ಪ್ರೀತಿ ಅಂದರೆ ಎಷ್ಟು ತಿಳ್ಕೊಂಡ್ರೆ ಸಾಕು ನಾವು. ಅದು ಸುಖ ನೀಡಬಹುದು, ದುಃಖವಲ್ಲ. ಅದು ಮುಕ್ತಿ ನೀಡಬಹುದು, ಬಂಧನವಲ್ಲ. ಅದು ಸಮಾಧಾನ ನೀಡಬಹುದು, ಅಸಮಾಧಾನವಲ್ಲ. ಯಾರ ಪ್ರೀತಿ ನಿಜವಾಗಿರುತ್ತೆ ಅಂತ ತಾಯಿ ತಂದೆ, ಮಕ್ಕಳು, ಪ್ರೇಯಸಿ, ಗಂಡ ಹೆಂಡತಿ, ಸ್ನೇಹಿತರು, ಸಂಬಂಧಿಕರು ಯಾರ ಜೊತೆ ಎಷ್ಟು ಜನ್ಮ ಬೇಕಾದರೂ ಬದುಕಬಹುದು. ಹೊಳೆಯುವ ಮನೆಯಲ್ಲೂ ಹೊಡೆದ ಹೃದಯಗಳಿರ್ಬೋದು. ಎಷ್ಟೋ ಮನೆಯಲ್ಲಿ ಅವರದ್ದೇ ಆದ ವೈಯಕ್ತಿಕ ಸಮಸ್ಯೆಗಳಿರುತ್ತವೆ. ಕೆಲವರಿಗೆ ಮಕ್ಕಳಾಗಲಿಲ್ಲ ಅನ್ನೋ ಚಿಂತೆ, ಇನ್ನು ಕೆಲವರಿಗೆ ತಮ್ಮ ಆಸೆಗಳು, ನಿರೀಕ್ಷೆಗಳು, ಪ್ರತಿಷ್ಠೆಗಳನ್ನು ತಂದೆ ತಾಯಿ ನಮ್ಮ ಮೇಲೆ ಹಾಕಿ ಒತ್ತಡ ಹಾಕೊಡ್ತಾರೆ ಅನ್ನೋ ಚಿಂತೆ ಮಕ್ಕಳಿಗಿರುತ್ತೆ. ದಾಂಪತ್ಯ ಜೀವನದಲ್ಲಿ ಎಷ್ಟೋ ಗಂಡ ಹೆಂಡತಿಗೆ ಒಬ್ಬರ ಮೇಲೆ ಒಬ್ಬರಿಗೆ ಆಕರ್ಷಣೆ ಇಲ್ಲ, ಪ್ರೀತಿ ಇಲ್ಲ, ಅನ್ಯೋನ್ಯತೆ ಇಲ್ಲ, ಹೊಂದಾಣಿಕೆ ಇಲ್ಲ. ಇಷ್ಟೇ ಅಲ್ಲ, ಬೇರೆ ಬೇರೆ ಸಮಸ್ಯೆಗಳು ಕೂಡ ಇರಬಹುದು. ಮತ್ತೊಬ್ಬರ ಮನೆಯ ಸಮಸ್ಯೆಗಳನ್ನು ನೋಡಿ ನಾವು ನಗಬಾರದು. ಯಾಕೆಂದರೆ ನಾಳೆ ನಮಗೆ ಅಂತಹದೇ ಬೇರೆ ಸಮಸ್ಯೆಗಳು ಬರಬಹುದು. ನಮ್ಮೆಲ್ಲ ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡುಕೊಳ್ಳಬೇಕು, ಅಥವಾ ಆ ಸಮಸ್ಯೆಗಳ ಜೊತೆ ಬದುಕಲು ಕಲಿಯಬೇಕು. ಆ ಸಮಸ್ಯೆಗಳನ್ನು ನೆನೆದು ಕೊರಗುತ್ತಾ ಇದ್ದರೆ ದಿನದಿಂದ ದಿನಕ್ಕೆ ಅದು ದೊಡ್ಡದಾಗುತ್ತಾ ಹೋಗುತ್ತವೆ, ಕಡಿಮೆಯಾಗುವುದೇ ಇಲ್ಲ. ಕಾಮ ಒಂದು ಬೆಂಕಿ, ಪ್ರೀತಿ ಅದರ ಬೆಳಕು. ಕಾಮವು ಪ್ರೀತಿಯಲ್ಲದಿದ್ದರೂ ಬೇರೆಯವರಿಗೆ ಒಳಿತನ್ನು ಮತ್ತು ಸಂತೋಷವನ್ನು ಬಯಸುವ ಮನಸ್ಸುಗಳು ಪ್ರೀತಿಯ ಶಕ್ತಿಯಾಗಿ ಅದನ್ನು ಪರಿವರ್ತಿಸುತ್ತದೆ. ಇವತ್ತಿಗೂ ಎಷ್ಟೋ ದಂಪತಿಗಳು ಅದಕ್ಕೆ ಒಳ್ಳೆಯ ನಿದರ್ಶನ. ಅವರಾರು ಕಾಮವನ್ನು ತ್ಯಜಿಸಲಿಲ್ಲ ಮತ್ತು ಅವರಿಗದು ನಕಾರಾತ್ಮಕವೂ ಆಗಲಿಲ್ಲ. ಹಾಲು ಜೇನಿನಂಥ ಮಧುರ ವರ್ತನೆ ಜೀವನವನ್ನು ಅವರು ಮಾಡಿರುತ್ತಾರೆ. ಒಳ್ಳೆಯದನ್ನು ಹುಡುಕುವ ಒಳ್ಳೆಯ ಮನಸ್ಸಿಗೆ ಕೆಟ್ಟವರು ಸಹ ತಲೆಬಾಗಬಹುದು. ತಪ್ಪುಗಳನ್ನೇ ಸದಾ ಹುಡುಕುತ್ತಿರುವ ತಪ್ಪಾದ ಮನಸ್ಥಿತಿಗೆ ಒಳ್ಳೆಯವರು ಕೂಡ ಶತ್ರುಗಳಾಗುತ್ತಾರೆ. ಯಾಕೆಂದರೆ ಯೋಚನೆಗಳು ನಾವು ಬಿತ್ತಿದ ಬೀಜದಂತೆ. ಅದು ಕೆಟ್ಟದಾಗುತ್ತಾ ಹೋದಂತೆ ದುಃಖ ಬೆಳೆಯುತ್ತದೆ, ಒಳ್ಳೆಯದಾಗುತ್ತಾ ಹೋದಂತೆ ಶಾಂತಿ ಬೆಳೆಯುತ್ತದೆ. ನಮಗೆ ಯಾವುದರಿಂದ ಕೆಟ್ಟದ್ದಾಗುತ್ತೆ ಅಥವಾ ಒಳ್ಳೆಯದಾಗುತ್ತೆ ಅಂತ ಅದನ್ನು ತಿಳಿದುಕೊಳ್ಳಲು ಅರ್ಹ ವ್ಯಕ್ತಿ ನಾವೇ. ಸರಿಯಾಗಿ ಅದನ್ನು ತಿಳಿದುಕೊಂಡು ನಡೆದರೆ ಜೀವನ ತುಂಬ ಚೆನ್ನಾಗಿರುತ್ತದೆ. ಒಮ್ಮೆ ಒಂದು ಹೂವು ಗಾಳಿಗೆ ಹೇಳಿತು, ನೀನು ಬರುವಾಗ ನಾನು ನಡುಗುತ್ತೇನೆ. ಗಾಳಿ ಅದಕ್ಕೆ ನಗುತ್ತಾ ಹೇಳಿತು, ನಾನು ನಿನ್ನನ್ನು ಮುರಿಯಲು ಬರುವುದಿಲ್ಲ, ನಿನ್ನ ಸುವಾಸನೆ ಲೋಕಕ್ಕೆ ಹಂಚಲು ಬರುತ್ತೇನೆ. ಜೀವನವೂ ಹಾಗೆ. ನಾವು ಪ್ರೀತಿಸುವ ವ್ಯಕ್ತಿಗಳು ನಮ್ಮನ್ನು ಬಿಟ್ಟು ಹೋದಾಗ ನಮಗೆ ನೋವಾಗಬಹುದು. ಆದರೆ ನಮ್ಮ ಪ್ರೀತಿ ಎಷ್ಟು ಸತ್ಯ, ಎಷ್ಟು ಶುದ್ಧ, ನಿಸ್ವಾರ್ಥವೆಂದು ಲೋಕಕ್ಕೆ ಗೊತ್ತಾಗಬಹುದು ಮತ್ತು ಅದನ್ನು ಲೋಕಕ್ಕೆ ಹಂಚಲೂಬಹುದು. ನಾವು ಸ್ವಾರ್ಥ ಪ್ರೀತಿ ಸರ್ವನಾಶ ಮಾಡಬಹುದು. ಒಬ್ಬರನ್ನು ಅವಲಂಬಿಸಿ ತೋರಿಸಿದ ಅತಿಯಾದ ಸ್ವಾರ್ಥ ಪ್ರೀತಿ. ನಾವು ಪ್ರೀತಿಸುವವರು ನಮ್ಮ ಪ್ರೀತಿಸದೇ ಇದ್ದಾಗ ನಮ್ಮ ಜೀವನ ಅದು ಸರ್ವನಾಶ ಮಾಡುವವರೆಗೂ ಹೋಗಬಹುದು. ಸ್ವಾರ್ಥ ಪ್ರೀತಿಯಲ್ಲಿ ಸಾರ್ಥಕತೆ ಇಲ್ಲ. ಪ್ರೀತಿ ಶಾಂತಿಯ ಮೂಲ. ನಾವು ಬೇರೆಯವರಿಗೆ ಅದನ್ನು ಹಂಚಿದಷ್ಟು ನಮ್ಮೊಳಗೆ ಶಾಂತಿ ಉಳಿಯುತ್ತದೆ. ಯಾರು ನಿಮ್ಮನ್ನು ಪ್ರೀತಿಸದೇ ಇರಲಿ, ನಿಮ್ಮ ಭಾವನೆಗಳ ಅರ್ಥ ಮಾಡದೇ ಇರಲಿ, ನಿಮಗೋಸ್ಕರ ಸಮಯ ನೀಡದಿರಲಿ, ನೀವು ಒಳ್ಳೆಯ ಮನಸ್ಸಿಂದ ಎಲ್ಲರ ಸಂತೋಷಕ್ಕಾಗಿ ಪ್ರಯತ್ನ ಅಥವಾ ಪ್ರಾರ್ಥನೆ ಮಾಡಿ. ಭಗವಂತ ನಿಮಗಾಗಿ ಸರಿಯಾದ ಸಮಯಕ್ಕೆ ನಿಮ್ಮ ಆತ್ಮಕ್ಕೆ ಸರಿಹೊಂದುವ ವ್ಯಕ್ತಿಯನ್ನು ಕಲಿಸುತ್ತಾನೆ. ನಂಬಿಕೆಯಿಂದ ಇರಿ. ಬಾಗಿಲು ಮುಚ್ಚಿ ಮನೆಯೊಳಗೆ ಕತ್ತಲೆಯನ್ನು ಮಾಡಬಹುದು, ಆದರೆ ನಾವು ಚಂದ್ರನಾಗುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಸತ್ಯವನ್ನೇ ಹೇಳ್ಬೋದು, ಆದರೆ ಯಾರು ಸತ್ಯ ಹರಿಚಂದ್ರನಾಗಲು ಸಾಧ್ಯವಿಲ್ಲ. ಕೆಲವರು ನೇರವಾಗಿ ಸತ್ಯವನ್ನು ಹೇಳ್ಬೋದು, ಆದರೆ ಜೀವನದಲ್ಲಿ ಸುಳ್ಳನ್ನೇ ಮಾತಾಡಿಲ್ಲ ಎಂದು ಅರ್ಥವಲ್ಲ. ನೇರವಾದ ಮಾತು ಮನದೊಳಗೆ ಕಪಟವಿಲ್ಲದೆ ಆಡುವ ಮಾತಾಗಿದೆ. ಅದರಿಂದ ಯಾರಿಗೂ ನೋವಾದರೂ ಅದು ಅವರ ಉದ್ದೇಶವಲ್ಲ. ಎಲ್ಲರೊಂದಿಗೆ ನೇರವಾಗಿ ಮಾತನಾಡುವವರನ್ನು ಒಂದೇ ರೀತಿ ಎಲ್ಲರೊಂದಿಗೆ ಮಾತನಾಡ್ತಾರೆ ಅಂದರೆ ಅಂಥವರನ್ನು ಗೌರವಿಸೋಣ. ಆದರೆ ನೆನಪಿರಲಿ, ದೊಡ್ಡ ಕೋಪಿಷ್ಟ, ಕಠೋರವಾದ ವ್ಯಕ್ತಿ, ಶ್ರೀಮಂತ ಇಂಥವರ ಜೊತೆ ಶಾಂತವಾಗಿ ಬಾಯಿ ಮುಚ್ಚಿ ಕುಳಿತಿರುವುದು ಮತ್ತು ಮೌನವಾಗಿ ಶಾಂತಿಯಿಂದ ಇರುವ ವ್ಯಕ್ತಿಯೊಡನೆ ನನ್ನ ಮಾತು ನೇರ, ಬೇಜಾರಾಗುತ್ತೆ, ನೋವಾಗುತ್ತೆ ಅಂತ ಯಾರಿಗೂ ನಾನು ನೋಡಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸುವುದು, ಕೀಳಾಗಿ ಮಾತನಾಡುವುದು ನೇರವಾದ ಮಾತುಗಳಲ್ಲ. ನಾವು ಬಿಸಾಡಿದ ಕಲ್ಲಿನಿಂದ ಕಲುಷಿತಗೊಂಡಂಥ ಯಾರದ್ದೂ ಕೆರೆಯ ನೀರಿಂದ ನಮಗೆ ತೊಂದರೆ ಇಲ್ಲ. ಆದರೆ ಅದೇ ನೀರು ನಮ್ಮ ಮನೆಯ ಬಾಗಿಲ ಹತ್ತಿರ ಕುಡಿಯುವ ನೀರಾಗಿ ಹರಿದು ಬರುತ್ತಿದೆ ಎಂದು ತಿಳಿದಾಗ ನಮ್ಮಿಂದ ಎಷ್ಟು ದೊಡ್ಡ ಅಪರಾಧವಾಗಿದೆ ಎಂದು ತಿಳಿಯುವುದು.
ನಾವು ಮಾಡಿದ ಪ್ರತಿಯೊಂದು ಒಳ್ಳೆಯದು ಮತ್ತು ಕೆಟ್ಟ ಕರ್ಮಗಳು ನಮಗೆ ಕಾಣಿಸದೇ ಇದ್ದರೂ ನಮಗೆ ಯಾವುದೋ ರೀತಿಯಿಂದ ಅದು ಅನುಭವಕ್ಕೆ ಬಂದೇ ಬರುತ್ತದೆ. ತುಂಬ ಜನರನ್ನು ನಾವು ಪ್ರೀತಿಸಿದರೆ ಹೀಗೆ ಅಂದ್ಕೊಳ್ಬೇಕು, ಯಾರಾದರೂ ನನ್ನನ್ನು ಕೂಡ ಇದೇ ಥರ ಪ್ರೀತಿಸಿದರೆ ಪ್ರೀತಿ ಹೆಚ್ಚಾಗಿ ಸಿಗ್ತದೆ, ಅವರು ಬಿಟ್ಟು ಹೋದರೆ ಶಾಂತಿ ಉಳಿಯುತ್ತದೆ.